ಜನಸಾಮಾನ್ಯರಿಗೆ ತೈಲ ಬಿಸಿ. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಸಂಘರ್ಷದ ಪರಿಣಾಮವಾಗಿ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಇದರ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಪ್ರೀಮಿಯಂ ಪೆಟ್ರೋಲ್ ಹಾಗೂ ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಬಲ್ಕ್ ಡೀಸೆಲ್ ದರದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿರುವಂಥದ್ದು. ಹೌದು, ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿನ ಸಂಘರ್ಷದ ಪರಿಣಾಮವಾಗಿ ಈ ರೀತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತದ ಪ್ರೀಮಿಯಂ ಪೆಟ್ರೋಲ್ ಹಾಗೆ ಡೀಸೆಲ್ಗಳಲ್ಲಿ ಏರಿಕೆ ಆಗಿರುವಂಥದ್ದು. ಪ್ರೀಮಿಯಂ ಪೆಟ್ರೋಲ್ ₹2 ಏರಿಕೆ ಕಂಡಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ದರ ಏರಿಕೆಯಾಗಿತ್ತು. ಆಗ ಅದರ ಬೆನ್ನಲ್ಲೇ ಎಲ್ಲಾ ತೈಲ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ದರವನ್ನ ಲೀಟರ್ಗೆ ₹2ನಷ್ಟು ಹೆಚ್ಚಳ ಮಾಡಿದೆ. ಉದಾಹರಣೆಗೆ HP ಪ್ರೀಮಿಯಂ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ₹110.97 ಇಂದ ₹113.14ಗೆ ಏರಿಕೆ ಆಗಿದೆ. ಬಲ್ಕ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಜಿಗಿತ. ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಬಲ್ಕ್ ಡೀಸೆಲ್ ದರದಲ್ಲಿ ಬರೋಬ್ಬರಿ ₹22 ಏರಿಕೆ ಮಾಡಲಾಗಿದೆ. ಈ ಹಿಂದೆ ಲೀಟರ್ಗೆ ₹87.67 ಇದ್ದಂತಹ ಬಲ್ಕ್ ಡೀಸೆಲ್ ಬೆಲೆ ಈಗ ₹109.59 ತಲುಪಿದೆ. ಇದು ಕೈಗಾರಿಕಾ ಕ್ಷೇತ್ರದ ಭಾರಿ ಆರ್ಥಿಕ ಹೊಡೆತಕ್ಕೆ ಕಾರಣ ಅಂತಲೇ ಹೇಳಬಹುದು. ಇನ್ನು ಜನಸಾಮಾನ್ಯರಿಗೆ ಆತಂಕ ಯಾಕೆ ಅಂತ ನೋಡುವಂಥದ್ದಾದ್ರೆ, ಒಂದು ಲೆಕ್ಕದಲ್ಲಿ ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ, ಜನಸಾಮಾನ್ಯರು ನಿತ್ಯ ಬಳಸುವಂತಹ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಬದಲಾವಣೆ ಆಗಿಲ್ಲ. ಬಲ್ಕ್ ಡೀಸೆಲ್ ದರ ಏರಿಕೆ ಆದಾಗ ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪರೋಕ್ಷವಾಗಿ ಬೆಲೆ ಏರಿಕೆ ಸಾಮಾನ್ಯ ಜನರ ಜೇಬಿಗೆ ಕತ್ತರಿಯನ್ನ ಹಾಕಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಹೀಗೆ ಮುಂದುವರೆದರೆ ಮುಂದಿನ ದಿನದಲ್ಲಿ ಜನಸಾಮಾನ್ಯರು ಬಳಸುವಂತಹ ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲೂ ಕೂಡ ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವಂತಹ ಆತಂಕಗಳು ಎದುರಾಗ್ತಾ ಇದೆ. ಜನಸಾಮಾನ್ಯರಿಗೆ ತೈಲ ಬಿಸಿ. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಸಂಘರ್ಷದ ಪರಿಣಾಮವಾಗಿ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಇದರ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಪ್ರೀಮಿಯಂ ಪೆಟ್ರೋಲ್ ಹಾಗೂ ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಬಲ್ಕ್ ಡೀಸೆಲ್ ದರದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿರುವಂಥದ್ದು. ಹೌದು, ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿನ ಸಂಘರ್ಷದ ಪರಿಣಾಮವಾಗಿ ಈ ರೀತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತದ ಪ್ರೀಮಿಯಂ ಪೆಟ್ರೋಲ್ ಹಾಗೆ ಡೀಸೆಲ್ಗಳಲ್ಲಿ ಏರಿಕೆ ಆಗಿರುವಂಥದ್ದು. ಪ್ರೀಮಿಯಂ ಪೆಟ್ರೋಲ್ ₹2 ಏರಿಕೆ ಕಂಡಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ದರ ಏರಿಕೆಯಾಗಿತ್ತು. ಆಗ ಅದರ ಬೆನ್ನಲ್ಲೇ ಎಲ್ಲಾ ತೈಲ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ದರವನ್ನ ಲೀಟರ್ಗೆ ₹2ನಷ್ಟು ಹೆಚ್ಚಳ ಮಾಡಿದೆ. ಉದಾಹರಣೆಗೆ HP ಪ್ರೀಮಿಯಂ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ₹110.97 ಇಂದ ₹113.14ಗೆ ಏರಿಕೆ ಆಗಿದೆ. ಬಲ್ಕ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಜಿಗಿತ. ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಬಲ್ಕ್ ಡೀಸೆಲ್ ದರದಲ್ಲಿ ಬರೋಬ್ಬರಿ ₹22 ಏರಿಕೆ ಮಾಡಲಾಗಿದೆ. ಈ ಹಿಂದೆ ಲೀಟರ್ಗೆ ₹87.67 ಇದ್ದಂತಹ ಬಲ್ಕ್ ಡೀಸೆಲ್ ಬೆಲೆ ಈಗ ₹109.59 ತಲುಪಿದೆ. ಇದು ಕೈಗಾರಿಕಾ ಕ್ಷೇತ್ರದ ಭಾರಿ ಆರ್ಥಿಕ ಹೊಡೆತಕ್ಕೆ ಕಾರಣ ಅಂತಲೇ ಹೇಳಬಹುದು. ಇನ್ನು ಜನಸಾಮಾನ್ಯರಿಗೆ ಆತಂಕ ಯಾಕೆ ಅಂತ ನೋಡುವಂಥದ್ದಾದ್ರೆ, ಒಂದು ಲೆಕ್ಕದಲ್ಲಿ ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ, ಜನಸಾಮಾನ್ಯರು ನಿತ್ಯ ಬಳಸುವಂತಹ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಬದಲಾವಣೆ ಆಗಿಲ್ಲ. ಬಲ್ಕ್ ಡೀಸೆಲ್ ದರ ಏರಿಕೆ ಆದಾಗ ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪರೋಕ್ಷವಾಗಿ ಬೆಲೆ ಏರಿಕೆ ಸಾಮಾನ್ಯ ಜನರ ಜೇಬಿಗೆ ಕತ್ತರಿಯನ್ನ ಹಾಕಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಹೀಗೆ ಮುಂದುವರೆದರೆ ಮುಂದಿನ ದಿನದಲ್ಲಿ ಜನಸಾಮಾನ್ಯರು ಬಳಸುವಂತಹ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.